ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಬುದ್ಧಿಯ ಸಾವು ಕೇಸ್ ಕೂಡ ಸಾಕಷ್ಟು ಅನುಮಾನವನ್ನು ಉಂಟುಹಾಕ್ತಾ ಇದೆ. ಹೊಸ ಟರ್ನ್ಗಳನ್ನು ಪಡೆದುಕೊಳ್ತಾ ಇದೆ. ಮಧ್ಯಾಹ್ನ 1:30ಕ್ಕೆ ಅವರು ಕರೆ ಮಾಡಿದ್ರಂತೆ ತಾಯಿಗೆ. ಬೆಂಗಳೂರಿನಲ್ಲಿ ನಡೆದಂತ ಸಾವು ಪ್ರಕರಣ ಇದು. ಪ್ರಬುದ್ಧಿಯ ಸಾವು ಕೇಸ್ ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಮಧ್ಯಾಹ್ನ 1:30ಕ್ಕೆ ತಾಯಿಗೆ ಕರೆ ಮಾಡಿ ಮಾತನಾಡಿದ್ರಂತೆ ಪ್ರಬುದ್ಧಿ. 3:30ರ ಸುಮಾರಿಗೆ ಮನೆಯ ಬಾತ್ರೂಮ್ನಲ್ಲಿ ಶವವಾಗಿ ಯುವತಿ ಪತ್ತೆಯಾಗಿದೆ. 1:30ರಿಂದ 3:30ರ ನಡುವೆ ಏನಾಯಿತು ಅನ್ನೋದು ಈಗ ಪ್ರಾಥಮಿಕ ಶಂಕೆ. ಪ್ರಬುದ್ಧಿಯ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಕೆಲಸಕ್ಕೆ ಹೋಗಿದ್ದಂತ ತಾಯಿ ತಮ್ಮ ಫುಟ್ಬಾಲ್ ಆಡೋದಕ್ಕೆ ಅಂತ ಹೋಗಿದ್ರಿಂದ ಮನೆ ಸಂಪೂರ್ಣ ಖಾಲಿಯಾಗಿತ್ತು. ಮಧ್ಯಾಹ್ನ ಫೋನ್ ಮಾಡ್ತಾರೆ ತಾಯಿಗೆ, ಮಾತಾಡ್ತಾರೆ. ತಮ್ಮ ವಾಪಸ್ ಮನೆಗೆ ಬಂದಾಗ ಓಪನ್ ಆಗಿದ್ದಂತ ಮನೆಯ ಹಿಂಬಾಗಿಲು ಓಪನ್ ಆಗಿತ್ತು. ಆತ್ಮಹತ್ಯೆಗೆ ಶರಣಾಗಿದ್ರೆ ಮನೆಯಲ್ಲೆಲ್ಲ ರಕ್ತ ಚೆಲ್ಲಾಡೋದಕ್ಕೆ ಹೇಗೆ ಸಾಧ್ಯ? ಬಹಳಷ್ಟು ಅನುಮಾನ ಇದೆ ಇಡೀ ಕೊಲೆಯಲ್ಲಿ. ಆತ್ಮಹತ್ಯೆ ಅಂತ ಹೇಳ್ತಾರೆ. ಆತ್ಮಹತ್ಯೆ ಆಗಿದ್ದಿದ್ರೆ ಮನೆಯಲ್ಲೆಲ್ಲ ರಕ್ತ ಹೇಗೆ ಚೆಲ್ಲಾಡುತ್ತೆ? ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮನೆಯಲ್ಲೆಲ್ಲ ರಕ್ತ ಇದೆ, ರಕ್ತದ ಕಲೆಗಳಿದೆ. ಕಾಲೇಜಿಗೆ ಹೋದಂಥ ಯುವತಿ ಬರ್ತಾಳೆ, ಮನೆಗೆ ಬಂದಾಗ ತಾಯಿ ಇರೋದಿಲ್ಲ. ಮಧ್ಯಾಹ್ನ ತಾಯಿಗೆ ಕರೆ ಮಾಡಿರ್ತಾಳೆ, ಕರೆ ಮಾಡಿ ಮಾತನಾಡಿರ್ತಾಳೆ. ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದರೂ ಪ್ರಚೋದನೆ ಇರಬೇಕು, ಅಥವಾ ಈ ಹಿಂದಿನ ಬೇಸರದಿಂದ ಇರಬೇಕು, ಡಿಪ್ರೆಷನ್ ಇರಬೇಕು, ಆ ಥರದ್ದು ಏನೋ ಒಂದು ಇರಬೇಕು. ಮಾತಾಡಿದಾಗ ಗೊತ್ತಾಗುತ್ತೆ, ತಾಯಿಗಾದ್ರೂ ಗೊತ್ತಾಗುತ್ತೆ, ಮನೆಯವ್ರಿಗಾದ್ರೂ ಗೊತ್ತಾಗುತ್ತೆ. ಆದರೆ ಇಲ್ಲಿ ಆ ಥರದ್ದು ಏನೂ ಆಗಿದೆ. ಬಾತ್ರೂಮ್ನಲ್ಲಿ ಎಡಗೈ ಕತ್ತನ್ನ ಕೊಯ್ದ ಸ್ಥಿತಿಯಲ್ಲಿ ಪ್ರಬುದ್ಧಿಯ ಬಿದ್ದಿದೆ. ಪ್ರಬುದ್ಧಿಯ ಮೊಬೈಲ್ನಲ್ಲಿ ಅಡಗಿದೆಯಾ ಹಾಗಾದ್ರೆ ಸಾವಿನ ಹಿಂದಿನ ಅಸಲಿ ಸತ್ಯ? ರಕ್ತ ಚೆಲ್ಲಾಡಿದೆ. ಬಾತ್ರೂಮ್ನಲ್ಲಿ ಕೈ ಕತ್ತು ಸೀಳಿದಂತ ಸ್ಥಿತಿಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ಸೀಳಿದ ನಂತರ ಒಂದು ವೇಳೆ ಆತ್ಮಹತ್ಯೆ ಆಗಿದ್ದಿದ್ರೆ ತನಗೆ ತಾನೇ ಹಾನಿ ಮಾಡಿಕೊಂಡು ಇಡೀ ಮನೆಯಲ್ಲೆಲ್ಲ ಒದ್ದಾಡಿ ಉರುಳಾಡಿ ಓಡಾಡಿ ಬಂದು ಸತ್ತಿರುವುದಕ್ಕೆ ಸಾಧ್ಯ ಇದೆಯಾ? ಮನೆಯಲ್ಲಿ ಸಾರಿ ಅಮ್ಮ ಅನ್ನೋ ಡೆತ್ ನೋಟ್ ಕೂಡ ಪತ್ತೆಯಾಗಿದೆ. ಆತ್ಮಹತ್ಯೆ ಮನಸ್ಥಿತಿಯಲ್ಲಿ ಮೂರು ಡೆತ್ ನೋಟ್ ಅನ್ನ ಬರೆಯೋದಕ್ಕೆ ಸಾಧ್ಯ ಇದೆಯಾ? ಡೆತ್ ನೋಟ್ಗೂ ಆಕೆಯ ನೋಟ್ಬುಕ್ ಬರವಣಿಗೆಗೂ ಮ್ಯಾಚ್ ಇಲ್ಲ, ಹ್ಯಾಂಡ್ ರೈಟಿಂಗ್ ಬೇರೆ ಇದೆ. ಹಾಗಾದ್ರೆ ಸಾರಿ ಅಮ್ಮ ಅನ್ನೋ ಡೆತ್ ನೋಟ್ ಅನ್ನ ಇಟ್ಟಿದ್ಯಾ? ಮರಣೋತ್ತರ ಪರೀಕ್ಷೆಯಲ್ಲಿ ಹತ್ಯೆನಾ ಕೊಲೆನಾ ಅನ್ನೋದು ಕನ್ಫರ್ಮ್ ಆಗುತ್ತೆ, ಗೊತ್ತಾಗುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಇಲ್ಲಿ ಬಹಳಷ್ಟು ಅನುಮಾನ ಇದೆ, ಸಾಕಷ್ಟು ಅನುಮಾನ ಇದೆ. ಇದು ನಿಜಕ್ಕೂ ಆತ್ಮಹತ್ಯೆ ಪ್ರಕರಣದ ರೀತಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಕತ್ತಿನಲ್ಲಿ ಒಂದು ಸೀಳಾಗಿದೆ, ಕೈ ಮೇಲೆ ಒಂದು ಸೀಳಾಗಿದೆ. ನೋಡೋಣ, ಭರತ್ ಇದ್ರ ಬಗ್ಗೆ ಏಜೆಂಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಮೇಲ್ನೋಟಕ್ಕೆ ನೋಡಿದಾಗ ಇದು ಆತ್ಮಹತ್ಯೆ ಅಂತ ಅನಿಸ್ತಾ ಇಲ್ಲ, ಎಲ್ಲಾ ಕಡೆಯಿಂದ ಅನುಮಾನ ಇದೆ. ಯಾವ ದೃಷ್ಟಿಯಲ್ಲಿ, ಯಾವ ದೃಷ್ಟಿಕೋನದಲ್ಲಿ ಪೊಲೀಸರ ತನಿಖೆ ಸಾಗ್ತಾ ಇದೆ ಅಂತ? ವಸುದೇವ್, ಏನು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಏನು ಪ್ರಬುದ್ಧ ಒಂದು ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಮೂಡುತ್ತಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಶಂಕೆಗಳಿಗೂ ಕೂಡ ಕಾರಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಆಕೆ ಏನು ಬಾತ್ರೂಮಿನಲ್ಲಿ ಕತ್ತು ಮತ್ತು ಕೈಗಳನ್ನು ಕೊಯ್ದುಕೊಂಡ ಸ್ಥಿತಿಯಲ್ಲಿ ರಕ್ತವನ್ನ ಚೆಲ್ಲಾಡಿಕೊಂಡು ಬಿದ್ದಿರ್ತಾಳೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅಂತಕ್ಕಂಥ ಆಯಾಮದಲ್ಲಿ ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆಕೆ ಮನೆಯಲ್ಲಿ ಸಿಕ್ಕಂತಹ ಪತ್ತೆಯಾದಂತಹ ಡೆತ್ ನೋಟ್ಗಳು ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆಕೆಯ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಪೊಲೀಸರ ಕೈ ಸೇರಬೇಕಾಗ್ತದೆ. ಅದರ ಜೊತೆಯಾಗಿ FSL ತಜ್ಞರು ಕೂಡ ಅಲ್ಲಿ ಪರಿಶೀಲನೆಯನ್ನು ನಡೆಸಿರ್ತಾರೆ. ಮತ್ತು ಆಕೆಯ ನಿವಾಸದ ಒಳಭಾಗದಲ್ಲಿ ಎಲ್ಲಾದ್ರೂ ಬೆರಳಚ್ಚುಗಳು ಸಿಗ್ತವ ಅಥವಾ ಆಕೆನೇ ಆತ್ಮಹತ್ಯೆಗೆ ಶರಣಾದ್ಲ ಅಂತಕ್ಕಂಥ ಆಯಾಮದಲ್ಲೂ ಕೂಡ ಇದೀಗ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಹಾಗಾಗಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕೂಡ ದಾರಿ ಮಾಡಿಕೊಡ್ತಿರುವಂತಹ ವಿಚಾರ ಏನಂದ್ರೆ, ಸೊ ಕೆಲವರು ಹೇಳೋ ಪ್ರಕಾರ ಮತ್ತು ಪೊಲೀಸ್ ಮೂಲಗಳು ಹೇಳೋ ಪ್ರಕಾರವಾಗಿ ಆಕೆಯ ಸಿಕ್ಕಂತಹ ಡೆತ್ ನೋಟಿಗೂ ಮತ್ತು ಆಕೆಯ ಕೈ ಬೆರಳಿನಲ್ಲಿ ಬರತಕ್ಕಂತಹ ಅಕ್ಷರಕ್ಕೂ ಸಾಕಷ್ಟು ತಾಳೆ ಆಗ್ತಿಲ್ಲ ಅಂತಕ್ಕಂಥ ವಿಚಾರಗಳು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಈಗಾಗಲೇ ಸಿಕ್ಕಂತಹ ಡೆತ್ ನೋಟ್ ಅನ್ನು ಕೂಡ ಈಗಾಗಲೇ FSL ಗೆ ಕಳಿಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಆಕೆ ಏನು ಸಾವನ್ನಪ್ಪದಕ್ಕೂ ಮೊದಲು ಆಕೆಯ ತಾಯಿಗೆ ಕರೆಯನ್ನ ಮಾಡಿರ್ತಾಳೆ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಿದೆ. ಹಾಗಾಗಿ ಪೊಲೀಸರು ಕೂಡ ಇದೀಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಆಕೆಯನ್ನ ಯಾರಾದ್ರೂ ಹತ್ಯೆಯನ್ನ ಮಾಡಿದ್ರ ಅಂತಕ್ಕಂಥ ಆಯಾಮದಲ್ಲಿ ತನಿಖೆಯನ್ನ ಕೈಗೊಂಡಿರುವಂತಹ ಪೊಲೀಸರಿಗೆ ಇದೀಗ 2 ವರದಿಗಳು ಕೈ ಸೇರಬೇಕಾಗ್ತದೆ. ಮತ್ತೊಂದು ಕಡೆಯಲ್ಲಿ ಆಕೆಯ
ಆ ಮೊಬೈಲ್ನಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳು ಇರುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಆ ಮೊಬೈಲ್ನ ಇರುತ್ತೆ. ಏನೋ ಯಾರಿಗಾದ್ರೂ ಕರೆ ಮಾಡಿದ್ರಾ ಅಥವಾ ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡಿದ್ರಾ ಮತ್ತು ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮೊದಲು ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡಿದ್ಲಾ ಅಂತಕ್ಕಂಥ ಆಯಾಮದಲ್ಲಿ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪೊಲೀಸರ ತನಿಖೆ ನಂತರವಷ್ಟೇ ಈ ಪ್ರಬುದ್ಧ ಹೇಳೋದು ಆತ್ಮಹತ್ಯೆ ಅಥವಾ ಕೊಲೆನ ಅಂತಕ್ಕಂಥ ವಿಚಾರ ತಿಳಿದು ಬರಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.